ಉದಾಹರಣೆ, ಆ, ಒಂದು ಅಪರೂಪದ ಕನ್ನಡದ ಹೆಣ್ಣು ಮಗು ಅಪರ್ಣೆ ಕನ್ನಡ ಪದಗಳಿಗೆ ಅಲಂಕಾರ ಮಾಡಿ ನಮಗೆಲ್ಲ ಪರಿಚಯ ಮಾಡಿಸ್ತಾನೆ ಹೆಣ್ಣು. ನಾನು ಯಾವಾಗಲೂ ಅವ್ರನ್ನ ಟೀಚರ್ ಅಂತ ಕರಿತಾ ಇರ್ತೀನಿ. ಯಾಕೆಂದರೆ ಭಾಳಷ್ಟು ಜನ ಅವರಿಂದ ಭಾಷೆಯ ಪಾಠವನ್ನು ಕಲಿಬೇಕಾದಂತ ಇದ್ದಿದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ, ಅಪರ್ಣ ಅವ್ರ ಹತ್ರ ಒಂದು ತಿಂಗಳು ನಾನು ಟ್ಯೂಷನ್ಗೆ ಹೋಗ್ಬೇಕು ಸರ್ ಅಂದರೆ ಅಷ್ಟು ಸ್ವಚ್ಛಂದ ಕನ್ನಡ ಅವರು ಬಾಯಿಂದ ಕೇಳಿ ಬರ್ತಾ ಇತ್ತು. ವೇದಿಕೆ ಕಾರ್ಯಕ್ರಮಗಳು ಅಪರ್ಣ ಅವರಿಗೆ ಸಿಕ್ಕಿಬಿಟ್ರೆ ನಾವು ನಿರಾತಂಕವಾಗಿರ್ಬೋದಾಗಿತ್ತು. ಅಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ವಿ. ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳು ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಎಲ್ಲವನ್ನು ತಿಳ್ಕೊಂಡು ಅವ್ರ ಬಗ್ಗೆ ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ವಿ. ಭಾಳ ಬೇಗ ಹೊರಟು, ತುಂಬ ಚಿಕ್ಕ ವಯಸ್ಸು, ಮನಸ್ಸಿಗೆ ಭಾಳ ಆಘಾತ ಆಯಿತು. ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದಿಲ್ಲ, ಸಹ ನಿರ್ದೇಶಕನ ಕೆಲಸ ಮಾಡಿದ್ದೆ. ಆದರೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲೇ ಸಿಕ್ಕಿದ್ರು ಕೂಡ ತುಂಬ ತುಂಬ ಚೆನ್ನಾಗಿ ಆಪ್ಯಾಯಮಾನವಾಗಿ ಮಾತಾಡ್ತಾ ಇದ್ವಿ. ಒಂದೆರಡು ಚಿತ್ರಗಳಲ್ಲಿ ನಾನು ಕರೆದೆ, ಅವಕಾಶ ಇತ್ತು, ಅವರು ಡೇಟ್ಗಳು ಹೊಂದ್ಕೊಂಡು ಬರೋಕ್ಕೆ ಹಾಕಿಲ್ಲ. ಬಟ್ ಇವತ್ತು ಅವ್ರ ಅಗಲಿಕೆ ನನಗೊಂದು ದೊಡ್ಡ ಆಘಾತ, ಬೇಸರ ಆಗುತ್ತೆ. ಅವ್ರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ಸತ್ಯ, ಆದರೆ ಅವರು ಬಹಳಷ್ಟು ವರ್ಷಗಳ ಕಾಲ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿದ ಉಳ್ಕೊಂಡಿರ್ತಾರೆ. ಒಳ್ಳೆಯದಾಗಲ್ಲ. ಶಾಂತಿ.